ನಾವೀಗ ಹೆಣ್ಮಕ್ಳ ವಿಚಾರ ಮಾತಾಡ್ತಾ ಇದೀವಿ ಸರ್. ಪ್ರತಿಯೊಂದು ಇಲಾಖೆಯಲ್ಲೂ ಖಾಸಗಿ ಆಗ್ಬೋದು ಅಥವಾ ಸರ್ಕಾರಿ ಆಗ್ಬೋದು ಹೆಣ್ಮಕ್ಳ ಮೇಲೆ ಒಂದು ದೌರ್ಜನ್ಯ ನಡೀತಾ ಇದೆ ಸರ್. ಎಷ್ಟೋ ಜನ ಹೆಣ್ಮಕ್ಳು ಆ ದೌರ್ಜನ್ಯವನ್ನ ಸಹಿಸಕ್ ಆಗಿಲ್ಲ ಅಂದ್ರೂ ಕೂಡ ಅವರ ಒಂದು ಅನಿವಾರ್ಯದಿಂದ ಅದೆಲ್ಲವನ್ನು ಸಹ ಅನುಸರಿಸ್ಕೊಂಡು ಹೋಗ್ತಾ ಇದ್ದಾರೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ತಾವೇನ್ ಹೇಳ್ತೀರಿ ಸರ್? ನೋಡಿ, ಹೆಣ್ಣು ಮಕ್ಕಳದು ದೌರ್ಜನ್ಯ ಅವ್ರ ಮೇಲೆ ಅಲ್ಲೇ ಇತ್ತೀಚಿನ ಪ್ರಕರಣ ತಾವು ಉಲ್ಲೇಖಿಸಿದಂತೆ ಗೊತ್ತಿದೆ. ಯಾವುದೇ ಹೆಣ್ಮಕ್ಳ ಮೇಲೆ ಅಲ್ಲೇ ಥ್ರೆಟ್ ಆಗ್ಬೋದು ಅಥವಾ ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ, ಟೀಕೆ, ಟಿಪ್ಪಣಿಗಳು, ಥ್ರೆಟ್ ಈ ಥರದ್ದು ಬಂದ್ರೆ ನಾವು ಜಿಲ್ಲೆ, ತಾಲೂಕು, ರಾಜ್ಯದಲ್ಲಿ ಮುಲಾಜಿಲ್ದೆ ಅಲ್ಲಿ ಹೋಗಿ ರಕ್ಷಣೆ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ, ಮಾಡ್ತಾ ಇದ್ದೇವೆ, ಈಗಲೂ ಮಾಡಿದ್ದೇವೆ. ಹಾಗಾಗಿ ಆ ವಿಚಾರದಲ್ಲಿ ಏನೆಲ್ಲ ಹಿಂದೆ ನಾವು ಒಂದು ಕಾನೂನು ತಗೊಂಬಂದ್ವಿ. ವುಮೆನ್ಸ್ ಅಫಿಷಿಯಲ್ ಆಫೀಸಲ್ಲಿ ಇದ್ದಾಗ ಅವ್ರು ಲೈವ್ ವಿಡಿಯೋ ಮಾಡೋದು, ರೆಕಾರ್ಡಿಂಗ್ ಮಾಡೋದನ್ನ ರದ್ದು ಮಾಡಬೇಕು ಅನ್ನುವಂಥ ಒಂದು ಕಾನೂನು ಕೂಡ ತಗೊಂಬಂದ್ರೆ ತಮ್ಮ ಗಮನದಲ್ಲಿ ಇದೆ ಅಂತ ಅಂದ್ಕೊಳ್ತೇನೆ. ಅದಕ್ಕೆ ಮುಂಚೆ ಈಗ ಸರ್ಕಾರ ಒಂದು ಕಾನೂನು ಕೂಡ ಮಾಡಲಿಕ್ಕೆ ಹೊರಟಿದೆ. ಏನಂದ್ರೆ ಆನ್ ಡ್ಯೂಟಿ ಅವರ್ಸ್ ಅಲ್ಲಿ ಯಾವುದೇ ಸರ್ಕಾರಿ ನೌಕರ ಮೇಲೆ ಹಲ್ಲೆ ಆಗ್ಬೋದು, ನಿಂದನೆ, ಈ ತರದ ಪದಗಳನ್ನು ಬಳಸಿದ್ರೆ, ಸರ್ಕಾರಿ ಆಸ್ತಿಗಳನ್ನ ಹಾನಿ ಮಾಡಿದ್ರೆ ಸೊ ಅವ್ರಿಗೆಲ್ಲ ಕೂಡ ಅವ್ರ ಮೇಲೆ ಪನಿಷ್ಮೆಂಟ್ ಮಾಡುವಂತ ಒಂದು ಕ್ರಮವಿಡುವಂತ ಆಕ್ಟ್ ಅನ್ನು ಮಾಡ್ಲಿಕ್ಕೆ ಕೂಡ ರಿಕ್ವೆಸ್ಟ್ ಮಾಡಿದ್ದೇವೆ. ಅದು ಮೂವ್ಮೆಂಟ್ ಅಲ್ಲಿ ಕೂಡ ಫೈಲ್ ಇದೆ. ಸೊ ಹಾಗಾಗಿ ಅದೆಲ್ಲ ಕೂಡ ಕಾನೂನುಗಳು ಬಂದ್ರೆ ಆ ಪ್ರಶ್ನೆಗೆ ಇನ್ನಷ್ಟು ಕೂಡ ಸ್ಟ್ರಾಂಗ್ ಸಪೋರ್ಟ್ ಸಿಗುತ್ತೆ. ಆ ಕೆಲಸ ಮಾಡ್ತಾ ಇದ್ದೇವೆ. ಇನ್ನೊಂದು ಪ್ರಮುಖವಾಗಿ ಇತ್ತೀಚಿನ ಬೆಳವಣಿಗೆ ಏನಂತ ಹೇಳಿದ್ರೆ ಸರ್, ಪ್ರತಿ ತಿಂಗಳು ಮೊದಲನೇ ಶನಿವಾರ ಖಾದಿ ಉಡುಗೆಯನ್ನ ಎಲ್ಲಾ ಸರ್ಕಾರಿ ನೌಕರರು ಧರಿಸಬೇಕು ಅಂತ ಇದೆ. ಇದ್ರ ಬಗ್ಗೆ ಸರ್? ಈಗಾಗಲೇ ಚೀಫ್ ಸೆಕ್ರೆಟರಿ ಅವರ ನೇತೃತ್ವದಲ್ಲಿ ಕಳೆದ ತಿಂಗಳು ಕೂಡ ಮೀಟಿಂಗ್ ಆಗಿದೆ ಮೇಡಮ್. ಸೊ ಅವರು ಕೂಡ ಆ ವಿಚಾರದಲ್ಲಿ ಒಪ್ಪಿಗೆ ಸೂಚಿಸಿದರೆ ಎವ್ರಿ ಶನಿವಾರ, ಮೊದಲ ಶನಿವಾರ ಆ ತಿಂಗಳಲ್ಲಿ ಖಾದಿ ಡ್ರೆಸ್ ಅನ್ನು ಹಾಕಬೇಕು ಅನ್ನುವಂಥ ಒಂದು ಚರ್ಚೆಗಳಾಗಿದೆ. ಈಗಾಗಲೇ ಸೆಲೆಕ್ಷನ್ ಕೂಡ ಮಾಡಿದ್ದೇವೆ. ನಾನು ರಾಜ್ಯದ ಎಲ್ಲ ನೌಕರರು ಕೂಡ ವಿನಂತಿ ಮಾಡ್ತೇನೆ, ಖಾದಿ ಉದ್ಯಮ ಕರ್ನಾಟಕದ ಒಂದು ಉದ್ಯಮದ ಭಾಗ. ಅವರು ಕೂಡ ಶ್ರಮಿಕರಿದ್ದಾರೆ, ನೇಕಾರ ವರ್ಗ ಇದ್ದಾರೆ, ಅವ್ರಿಗೆ ಕೂಡ ಒಂದು ಪ್ರಮೋಟ್ ಮಾಡುವಂಥ ವಿಚಾರ. ಹಾಗಾಗಿ ಆ ವಿಚಾರವನ್ನು ನಾವು ಸ್ವಾಗತಿಸಿದ್ದೇವೆ. ಚೀಫ್ ಸೆಕ್ರೆಟರಿ ಸರ್ಕಾರ ಕೂಡ ಸ್ವಾಗತಿಸಿದೆ. ಬಹುಶಃ ಈ ಶನಿವಾರದಿಂದ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಸ್ಟಾಲ್ಗಳನ್ನು ಮಾಡ್ತಾ ಇದ್ದೇವೆ. ಬೆಂಗಳೂರಿನಲ್ಲಿ ಕೂಡ ಬ್ಯಾಂಕ್ವೆಟ್ ಹಾಲ್ ಸ್ಟಾಲ್ ಮಾಡ್ತೇವೆ. ನಮ್ಮ ಸರ್ಕಾರಿ ನೌಕರ ಸಂಘದಲ್ಲಿ ಕೂಡ ಸ್ಟಾಲ್ ಮಾಡ್ತೇವೆ. ಅಲ್ಲಿ ಮಾಡಿ ಅವರೆಲ್ಲರೂ ಕೂಡ ಜಾಗೃತಗೊಳಿಸುವಂಥ ಮತ್ತೆ ಆ ಡ್ರೆಸ್ ಹಾಕುವಂಥ ಕೆಲಸಕ್ಕೆ ನಾವು ಕೂಡ ಸಪೋರ್ಟನ್ನು ಮಾಡ್ತೇವೆ. ಇದೊಂದು ಒಳ್ಳೆಯ ಆಲೋಚನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.